ನೋಡಿ ಇಲ್ಲಿ ಪೋರ್ಟರಲ್ಲಿ ಆರ್ಡ್ರ್ ಬರ್ತಾಯಿದೆ. ಮತ್ತು ಪೋರ್ಟರಲ್ಲಿ ಹೊಸ ಫ್ಯೂಚರ್ ಬಂದಿದೆ, ಎಲ್ಲರಿಗೂ ಕೂಡ ಅಬ್ಸರ್ವ್ ಮಾಡಿರ್ಬೋದು. ಈ ಸ್ಕಿಪ್ ಅಂತ ಸಿಂಬಲ್ಲು ಇವಾಗ ಬಂದಿರೋದು. ಮೊದಲು ಸ್ಕಿಪ್ ಮಾಡೋಕ್ಕೆ ಆಗ್ತಿರಲಿಲ್ಲ ಆರ್ಡ್ರು. ಇದನ್ನು ಫುಲ್ ಕ್ಲೋಸ್ ಮಾಡಿಬಿಟ್ಟು ಆ್ಯಪ್ನೇ ಕ್ಲೋಸ್ ಮಾಡಬೇಕಾಗಿತ್ತು. ಇವಾಗ ಸ್ಕಿಪ್ ಅನ್ನೋ ಒಂದು ಆಪ್ಷನ್ ಬಿಟ್ಟಿದ್ದಾನೆ. ಆರ್ಡ್ರು ಸಿಕ್ತು ಗುರು. ಯಾವುದಿದು? ಜಯನಗರ ಆರ್ಡ್ರ್ ಸಿಕ್ಕಿದೆ. ಪಾರ್ಸಲ್ ಆರ್ಡರು ಜಯನಗರಕ್ಕೆ 162 ರೂಪೀಸ್ ಆರ್ಡರು. ಕಿಲೋಮೀಟ್ರಿಗೆ 10 ರೂಪಾಯಿ ಸಿಗ್ತಾಯಿದೆ ಅನಿಸುತ್ತೆ. ಹೋಗಿ ನೋಡೋಣ ಬನ್ನಿ ಎಷ್ಟು ಕಿಲೋಮೀಟ್ರ್ ಡ್ರಾಪ್ ಇದೆ ಅಂತ. 14 ಕಿಲೋಮೀಟ್ರ್ ಅಂತೂ ಇರುತ್ತೆ ಡ್ರಾಪು. ಬಸ್ಸಾ? ಬಸ್. ಓಕೆ, ಒಂದು ನಿಮಿಷ. ಪೋರ್ಟರಲ್ಲ ಇದು, ರ್ಯಾಪಿಡೋ ಬುಕ್ ಮಾಡಿದ್ದಾರೆ. ಹಾಂ, ಫೋಟೋ ಡಾಕ್ಯುಮೆಂಟ್ ಇದೆ. ಓಕೆ, ಇದು OTP ಬಂದಿರುತ್ತೆ ನೋಡಿ ಸರ್ ನಿಮಗೆ. ಕ್ಯಾಮ್ರಾ OTP ಹೇಳಬೇಕು, ಪೇಮೆಂಟ್ ಕೊಡಬೇಕು. ನೀವು ಡ್ರಾಪ್ ಮಾಡುವ ಸ್ಥಳ ತಲುಪಿದ್ದೀರಿ. ಕಸ್ಟಮರ್ ಮನೆ ಬಾಗಿಲಿಗೆ ಹೋಗಿ ಪಾರ್ಸಲ್ ಡೆಲಿವರಿ ಮಾಡಿ ಮತ್ತು ಅವರ ಬಳಿ ರ್ಯಾಪಿಡೋ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರಘು. ಮತ್ತೊಂದು ವೀಡಿಯೋಗೆ ಸ್ವಾಗತ. ಇವತ್ತು ಬಂದು ಪೋರ್ಟರು ಮತ್ತು ರ್ಯಾಪಿಡೋ ಆನ್ ಮಾಡ್ಕೊಂಡಿದ್ದೀನಿ. ಟೈಮ್ ಬಂದು ಇವಾಗ 5 ಗಂಟೆ ಈವ್ನಿಂಗು. ತುಂಬ ದಿನ ಆಯಿತು ವೀಡಿಯೋ ಮಾಡಿರಲಿಲ್ಲ, ವಾರಾನ್ಗಟ್ಟಲೆ ಆಗೋಯಿತು. ಯಾಕಂದರೆ ಬ್ಯುಸಿ ಇರ್ತೀನಲ್ಲ ಇವಾಗ. ಒಂದು ಸ್ವಲ್ಪ ಬಿಸ್ನೆಸ್ ಬಗ್ಗೆ ಟೆನ್ಷನು ಅದು ಇದು ಎಲ್ಲ ಇರುತ್ತೆ. ಯಾಕಂದರೆ ನಾವು ತುಂಬ ಕಾಲೇಜ್ಗಳಿಗೆಲ್ಲ ಯೂನಿಫಾರ್ಮ್ಸ್ ಎಲ್ಲ ಸಪ್ಲೈ ಮಾಡ್ತಾಯಿದ್ದೀವಿ. ಟೀ ಶರ್ಟ್ಸು ಮತ್ತು ಬ್ಲೇಜರ್ಸ್ಗಳು, ಶರ್ಟು, ಪ್ಯಾಂಟು ಇವೆಲ್ಲ ಸಪ್ಲೈ ಮಾಡೋದ್ರಿಂದ ತುಂಬ ಕೆಲಸಗಳಿರೋದ್ರಿಂದ ನಾನು ವೀಡಿಯೋಗಳನ್ನೇ ಮಾಡೋಕ್ಕಾಗ್ತಾಯಿಲ್ಲ. ಅದಕ್ಕೋಸ್ಕರ ವೀಡಿಯೋ ಮಾಡೋಕ್ಕಾಗ್ತಾಯಿಲ್ಲ, ಬೇರೆ ಏನು ಕಾರಣ ಇಲ್ಲ. ಮತ್ತು ವೀಡಿಯೋ ಮಾಡಿದ್ರೂ ಕೂಡ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಕೂಡ ಆಗ್ತಾಯಿಲ್ಲ. ಇವತ್ತು ಆಗಿದ್ದಾಗಲಿ ವೀಡಿಯೋ ಮಾಡೇ ಬಿಡೋಣ ಅಂದ್ಬಿಟ್ಟು ಆನ್ ಮಾಡ್ಕೊಂಡಿದ್ದೀನಿ. ಮತ್ತು ಡೈಲಿ ಕೂಡ ಅರ್ನಿಂಗ್ಸ್ ಕೂಡ ಮಾಡ್ತಾಯಿದ್ದೀನಿ ಗುರು. ಎಕ್ಸ್ಟ್ರಾ ಕೆಲಸ ಇದ್ರೂ ಕೂಡ ನಾನು ಡೈಲಿ ಒಂದು 200ರಿಂದ 300 ರೂಪಾಯಿ ಅವರು ಅರ್ನಿಂಗ್ಸ್ ಮಾಡ್ತಾಯಿದ್ದೀನಿ. ಆ ಥರ ಏನಿಲ್ಲ. ಆದರೆ ವೀಡಿಯೋ ಕೂಡ ಮಾಡೋಕ್ಕಾಗ್ತಾಯಿಲ್ಲ, ಅಷ್ಟೇ, ಇನ್ನೇನಿಲ್ಲ. ಇವಾಗ ಲಾಗಿನ್ ಆಗಿದ್ದೀನಿ ರ್ಯಾಪಿಡೋ ಮತ್ತು ಪೋರ್ಟರು. ಇವಾಗ ನಾವು ಹೆಲ್ಮೆಟ್ ಮುಖಾಂತರ ಮೋಟೋ ಸೆಟಪ್ಗೆ ಹೋಗ್ಬಿಡೋಣ. ಅಲ್ಲಿಂದ ಮೋಟೋ ರೈಡ್ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಮತ್ತು ಇವಾಗ ಯೂಟ್ಯೂಬಲ್ಲಿ ಮತ್ತು ಫೇಸ್ಬುಕ್ಕಲ್ಲಿ ಪಾಲಿಸಿ ಬೇರೆ ಚೇಂಜ್ ಆಗಿದೆ. ಫೇಸ್ ತೋರಿಸ್ಬಿಟ್ಟೆ ವೀಡಿಯೋ ಮಾಡಬೇಕು ಅಂತ ಹೇಳ್ತಾಯಿದ್ದೆ. ಅದಕ್ಕೋಸ್ಕರ ಮೋಟೋ ವ್ಲಾಗ್ಸ್ ಶುರು ಮಾಡೋಕ್ಕೆ ಮುಂಚೆ ಫೇಸ್ ತೋರಿಸ್ಕೊಂಡೆ ಶುರು ಮಾಡೋಣ. ಇನ್ಮೇಲೆ ಬನ್ನಿ ಶುರು ಮಾಡೋಣ. ಆರ್ಡ್ರ್ ಯಾವ್ದು ಸಿಗುತ್ತೆ ನೋಡೋಣ. ಫಸ್ಟು ಬಂಪರ್ ಆಫರ್ ಸಿಗುತ್ತಾ, ಇಲ್ಲ ಇವತ್ತು ಅರ್ನಿಂಗ್ಸ್ ಇಲ್ಲದೇ ಇದ್ದಂಗೆ ಆಗುತ್ತಾ ನೋಡೋಣ ಬನ್ನಿ. ಆಲ್ರೆಡಿ ಒಂದು ಪಾರ್ಸಲ್ ಕೂಡ ಎತ್ಕೊಂಡಿದ್ದೀನಿ. ಅದು ನಮ್ಮದು, ಇದು ಪರ್ಸ್ನಲ್, ಇದು ನಮ್ಮ ಆಫೀಸ್ದು. ಇದು ಮೆಜೆಸ್ಟಿಕ್ ಹಾಕಬೇಕು. ಮೆಜೆಸ್ಟಿಕ್ವರೆಗೂ ಯಾವ್ದಾದ್ರು ಆರ್ಡ್ರ್ ಸಿಗುತ್ತಾ ನೋಡೋಣ. ಇದು ಒಂದು ಟ್ರಾನ್ಸ್ಪೋರ್ಟ್ಗೆ ಹಾಕಬೇಕು. ಆಮೇಲೆ ಮೆಜೆಸ್ಟಿಕ್ಗೆ ಹೋಗ್ತಾ ಆನ್ ದ ವೇ ಯಾವ್ದಾದ್ರು ಆರ್ಡ್ರ್ ಸಿಗುತ್ತಾ ನೋಡೋಣ. ಇವಾಗ ಫಸ್ಟು ಮೋಟೋ ಸೆಟಪ್ ಮಾಡ್ಕೊಳ್ಳೋಣ. ಒಂದು 5 ನಿಮಿಷ ಆಗುತ್ತೆ. ಓಕೆ, ಇವಾಗ ಮೋಟೋ ವ್ಲಾಗ್ ಸೆಟಪ್ ಬಂದಿದ್ದೀನಿ. ಶುರು ಮಾಡೋಣ ಇವಾಗ. ಇಲ್ಲಿ ಇವಾಗ ನಿಲ್ಲಿಸಿ 5 ನಿಮಿಷ ಆಯಿತು ಗುರು. 5 ನಿಮಿಷದಿಂದ ಒಂದು ಆರ್ಡ್ರು ಕೂಡ ಬಂದಿಲ್ಲ. ಮತ್ತು ರ್ಯಾಪಿಡೋ, ಊಬರು ಇದರಲ್ಲಿ ಮೊಬೈಲಲ್ಲಿ ಯಾಕೋ ಇನ್ಸ್ಟಾಲ್ ಮಾಡೋಕ್ಕೆ ಆಗ್ತಾಯಿಲ್ಲ. ಇದು MI ಮೊಬೈಲು. ಮತ್ತು ಇದಕ್ಕೊಬ್ಬರು ಕೇಳ್ತಾಯಿದ್ರಿ, ಈ ಲೈನ್ ಏನು ಗುರು ರಬ್ಬರ್ ಹಾಕೊಂಡು ಓಡಿಸ್ತಾ ಇದ್ದೀರಾ ಅಂತ. ರಬ್ಬರಲ್ಲ, ಡಿಸ್ಪ್ಲೇ ಪ್ರಾಬ್ಲಮ್ ಇರೋದು. ಸಾಫ್ಟ್ವೇರ್ ಅಪ್ಡೇಟ್ ಆಯ್ತಲ್ಲ, ಆವಾಗ ಈ ಲೈನ್ ಬಂದಿರೋದು. ಅದು ಡಿಸ್ಪ್ಲೇನೇ ಚೇಂಜ್ ಮಾಡಿಸ್ಬೇಕಂತೆ. ತುಂಬ ಜನಕ್ಕೆ ಈ ಥರ ಪ್ರಾಬ್ಲಮ್ ಬಂದಿರುತ್ತೆ. MI ಮತ್ತು OnePlus ಕಂಪ್ನಿ ಮೊಬೈಲಲ್ಲೆಲ್ಲ ಈ ಥರ ಇಶ್ಯೂ ಬರುತ್ತೆ ಗುರು, ಸಾಫ್ಟ್ವೇರ್ ಅಪ್ಡೇಟ್ ಮಾಡಿದಾಗ. ಅದಕ್ಕೆ ಈ ಪ್ರಾಬ್ಲಮ್ ಆಗಿರೋದು, ಇನ್ನೇನಿಲ್ಲ. ಡಿಸ್ಪ್ಲೇ ಪ್ರಾಬ್ಲಮ್ ಅದು. ಇವಾಗ ಇದರಲ್ಲಿ ಏನು ಪ್ರಾಬ್ಲಮ್ ಅಂದರೆ ಊಬರ್ದು ಇನ್ಸ್ಟಾಲ್ ಮಾಡೋಕ್ಕಾಗ್ತಾಯಿಲ್ಲ. ಊಬರ್ದು ಜಿಯೋಂಬಿಗೆ ಸಪೋರ್ಟ್ ಮಾಡ್ತಾಯಿಲ್ಲ ಈ ಮೊಬೈಲ್ಗೆ. ಎಂತಕ್ಕೆ ಅಂತ ಗೊತ್ತಾಗ್ತಾಯಿಲ್ಲ. ಮತ್ತು ಪೋರ್ಟರು, ರ್ಯಾಪಿಡೋ, ಓಲಾ ಇವೆಲ್ಲ ಲಾಗಿನ್ ಆಗ್ಬೋದು. ಇವಾಗ ಈ ವೀಕಲ್ಲಿ ಎಷ್ಟು ಮಾಡಿದ್ದೀನಿ ಅನ್ನೋದನ್ನ ತೋರಿಸ್ತೀನಿ ನಿಮಗೆ. ರ್ಯಾಪಿಡೋದಲ್ಲೇ ಅರ್ನಿಂಗ್ಸ್ ಮಾಡಿರೋದು ಈ ವೀಕಲ್ಲಿ ನೋಡಿ. ಈ ವೀಕಲ್ಲಿ ಬಂದು ಬರೀ 260 ರೂಪಾಯಿ ಅರ್ನಿಂಗ್ಸ್ ಮಾಡಿದ್ದೀನಿ ಗುರು. ಇವತ್ತು ಗುರುವಾರ. 260 ರೂಪಾಯಿ ಇಲ್ಲಿವರೆಗೂ 3 ಆರ್ಡ್ರ್ ಮಾಡಿರೋದು ಈ ವಾರದಲ್ಲಿ. ಯಾಕಂದರೆ ಕೆಲಸ ಎಲ್ಲ ಜಾಸ್ತಿ ಇರುತ್ತಲ್ಲ, ಹೇಳಿದ್ನಲ್ಲ. ಮತ್ತು ಪೋರ್ಟರಲ್ಲಿ ಅರ್ನಿಂಗ್ಸ್ ಮಾಡ್ಕೊಂಡಿದ್ದೀನಿ 200 ರೂಪಾಯಿ 300 ರೂಪಾಯಿ ಅಷ್ಟೇ, ಇನ್ನೇನಿಲ್ಲ. ಇವಾಗ ಲಾಗಿನ್ ಆಗಿದ್ದೀನಿ. 5 ನಿಮಿಷದಿಂದ ಯಾವುದು ಆರ್ಡ್ರ್ ಬಂದಿಲ್ಲ. ನೋಡೋಣ, ಯಾವ್ದಾರು ಆರ್ಡ್ರ್ ಬಂದಮೇಲೆ ಎತ್ಕೊಂಡು ಹೋಗೋಣ. ಮೆಜೆಸ್ಟಿಕ್ ಕಡೆಗೆ ಸಿಗಬೇಕು. ಈ ಕಡೆ ಈವ್ನಿಂಗ್ ಟೈಮು ಒಂದು ಬಸ್ ಸ್ಟಾಪ್ ಕಡೆಗೆ, ರೈಲ್ವೆ ಸ್ಟೇಷನ್ ಕಡೆಗೆ ಸಿಗ್ತವೆ ಆರ್ಡ್ರುಗಳು. ನೋಡೋಣ, ಹೋಗ್ತಾ ಇರೋಣ ನಿಧಾನಕ್ಕೆ. ಮತ್ತಿಕೆರೆ, ಯಶವಂತಪುರ ಈ ಕಡೆಯಿಂದನಾದ್ರು ಸಿಗ್ಬೋದು. ಆದಷ್ಟು ರ್ಯಾಪಿಡೋದಲ್ಲಿ ಮತ್ತು ಪೋರ್ಟರಲ್ಲಿ ಯಾರು ವರ್ಕ್ ಮಾಡ್ತಾಯಿದ್ದೀರಾ, ಆದಷ್ಟು ಮಲ್ಟಿ ಆರ್ಡರ್ಸ್ಗಳು ಮಾಡೋಕ್ಕೆ ಟ್ರೈ ಮಾಡಿ. ಅಂದರೆ ಏರಿಯಾಗಳನ್ನ ತಿಳ್ಕೊಂಡು, ಲಾಸ್ಟ್ ಟೈಮು ಕೂಡ ವೀಡಿಯೋ ಮಾಡಿದ್ದೆ ನಾನು. ಏರಿಯಾಗಳು ತಿಳ್ಕೊಂಡಿದ್ರೆ ನೀವು ಮಲ್ಟಿ ಆರ್ಡರ್ಸ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ.
ರ್ಯಾಪಿಡೋದಲ್ಲೂ ಕೂಡ ಮತ್ತು ಪೋರ್ಟರಲ್ಲೂ ಎರಡರಲ್ಲೂ ಕೂಡ ಎತ್ಕೊಂಡು ಒಂದೇ ಏರಿಯಾಗೆ ಡೆಲಿವರಿ ಮಾಡ್ಬೋದು. ಅದು ಎಲ್ಲ ದಿವಸನೂ ಕೂಡ ಆಗೋಲ್ಲ, ಒಂದೊಂದು ದಿವಸ ವರ್ಕೌಟ್ ಆಗುತ್ತೆ, ಒಂದೊಂದು ದಿವಸ ಆಗೋಲ್ಲ, ಖಾಲಿಯಾಗಿ ಹೋಗಬೇಕಾಗುತ್ತೆ. ಓಕೆನಾ, ಈ ಥರ ಎಲ್ಲ ಇದೆ. ಇವಾಗ ಮತ್ತಿಕೆರೆ ಬಂದೆ ಗುರು. ಆಲ್ಮೋಸ್ಟ್ ಅಲ್ಲೂ ಎಷ್ಟು 7 ಕಿಲೋಮೀಟ್ರ್ ಹತ್ರ ಬಂದಿದ್ದೀನಿ ಅಲ್ಲಿಂದ. ಅಲ್ಲೊಂದು ಸ್ವಲ್ಪ ಹೊತ್ತು ನಿಂತಿದ್ದೆ, ಅದಕ್ಕೆ 5.5 ಕಿಲೋಮೀಟ್ರ್ ತೋರಿಸ್ತಿದೆ. 7 ಕಿಲೋಮೀಟ್ರ್ ಬಂದಿದ್ದೀನಿ. ಒಂದು ಆರ್ಡ್ರ್ ಕೂಡ ಬಂದಿಲ್ಲ ಇವತ್ತೇನು ಗೊತ್ತಿಲ್ಲ ನೋಡಿ. ಪೋರ್ಟರಲ್ಲೂ ಕೂಡ ಆರ್ಡ್ರ್ ಇಲ್ಲ. ಮತ್ತು ಆನ್ಲೈನ್ಗೆ ಹೋಗೋಣ, ಆಫ್ಲೈನ್ಗೆ ಹೋಗ್ಬಿಟ್ಟು ನೋಡಿ. ಸೆಲ್ಫಿ ಕೂಡ ಕೇಳ್ತಾಯಿದೆ, ಯಾಕಂದರೆ ಸೆಲ್ಫಿ ಜಾಕೆಟ್ ಯಾವಾಗ ರೈನ್ಕೋಟ್ ತಗೊಂಡವಿಂದ ಸೆಲ್ಫಿ ಕೇಳೋಕ್ಕೆ ಸ್ಟಾರ್ಟ್ ಆಗಿದೆ. ರ್ಯಾಪಿಡೋದಲ್ಲಿ ವಾರದಲ್ಲಿ ಒಂದು 2-3 ದಿನ ಕೇಳುತ್ತೆ ನೋಡಿ ಗುರು. ಇವಾಗ ಓನ್ಲಿ ಆರ್ಡರ್ ಬರ್ತಾಯಿದೆ, ಓನ್ಲಿ ಫುಡ್ ಆರ್ಡರ್. ಮತ್ತೆ ರಿಟನ್ನು ಜಾಲಹಳ್ಳಿಗೆ ಬೀಳ್ತಾಯಿದೆ, ಆ ಕಡೆಗೆ ರಿಟನ್ನು ಜಾಲಹಳ್ಳಿ ಕಡೆಗೆ. ಇಲ್ಲೊಂದು ಮತ್ತಿಕೆರೆಯಲ್ಲಿ ಒಂದು 5 ನಿಮಿಷ ವೆಯ್ಟ್ ಮಾಡೋಣ. ಆರ್ಡ್ರು ತೊಗೊಂಡು ಹೋಗಲೇಬೇಕು ಇವತ್ತು. ಒಂದು 150-200 ರೂಪಾಯಿನಾದ್ರು ಅರ್ನಿಂಗ್ಸ್ ಮಾಡಬೇಕು ಗುರು, ಇಲ್ಲಾಂದರೆ ಕಷ್ಟ ಆಗುತ್ತೆ. ನೋಡಿ, ಇಲ್ಲಿ ಪೋರ್ಟರಲ್ಲಿ ಆರ್ಡ್ರ್ ಬರ್ತಾಯಿದೆ. ಮತ್ತು ಪೋರ್ಟರಲ್ಲಿ ಹೊಸ ಫ್ಯೂಚರ್ ಬಂದಿದೆ, ಎಲ್ಲರಿಗೂ ಕೂಡ ಅಬ್ಸರ್ವ್ ಮಾಡಿರ್ಬೋದು. ಈ ಸ್ಕಿಪ್ ಅಂತ ಸಿಂಬಲ್ಲು ಇವಾಗ ಬಂದಿರೋದು. ಮೊದಲು ಸ್ಕಿಪ್ ಮಾಡೋಕ್ಕೆ ಆಗ್ತಿರಲಿಲ್ಲ ಆರ್ಡ್ರು. ಇದನ್ನು ಫುಲ್ ಕ್ಲೋಸ್ ಮಾಡಿಬಿಟ್ಟು ಆ್ಯಪ್ನೇ ಕ್ಲೋಸ್ ಮಾಡಬೇಕಾಗಿತ್ತು. ಇವಾಗ ಸ್ಕಿಪ್ ಅನ್ನೋ ಒಂದು ಆಪ್ಷನ್ ಬಿಟ್ಟಿದ್ದಾನೆ. ಸ್ಕಿಪ್ ಅಂದರೆ ಇವಾಗ ನಾವು ಯಾವುದು ಆರ್ಡ್ರ್ ಬೇಕಾದ್ರೂ ಸ್ಕಿಪ್ ಮಾಡ್ಕೋಬೋದು. ಅದು ಬಡ್ಕೊಂಡು ಸಾಯ್ತಾಯಿತ್ತು ಇಷ್ಟು ದಿನ. ಅದು ಮ್ಯೂಸಿಕ್ಕು ಅದನ್ನು ಕೂಡ ಸ್ಟಾಪ್ ಮಾಡೋಕ್ಕಾಗ್ತಿರಲಿಲ್ಲ. ಇವಾಗ ಒಳ್ಳೆ ನೆಮ್ಮದಿ ಗುರು. ಆರ್ಡ್ರು ಬೇಡವಾ, ಸ್ಕಿಪ್ ಮಾಡಿಕೊಂಡು ನೆಕ್ಸ್ಟ್ ಆರ್ಡ್ರಿಗೆ ವೆಯ್ಟ್ ಮಾಡ್ಬೋದು ಆರಾಮಾಗಿ. ಮತ್ತು ವೈಬ್ರೇಟು ಕೂಡ ಆಗ್ತಿತ್ತು ಮೊಬೈಲು, ಅದು ಬ್ಯಾಟ್ರಿ ಕೂಡ ಬೇಗ ಖಾಲಿ ಆಗ್ತಾಯಿತ್ತು ನೋಡಿ. ಇವಾಗ ಆರ್ಡ್ರು ಸಿಕ್ತು ಗುರು. ಯಾವುದಿದು, ಜಯನಗರ ಆರ್ಡ್ರ್ ಸಿಕ್ಕಿದೆ, ಪಾರ್ಸಲ್ ಆರ್ಡರು. ಜಯನಗರಕ್ಕೆ 162 ರೂಪೀಸ್ ಆರ್ಡರು. ಕಿಲೋಮೀಟ್ರಿಗೆ 10 ರೂಪಾಯಿ ಸಿಗ್ತಾಯಿದೆ ಅನಿಸುತ್ತೆ. ಹೋಗಿ ನೋಡೋಣ ಬನ್ನಿ ಎಷ್ಟು ಕಿಲೋಮೀಟ್ರ್ ಡ್ರಾಪ್ ಇದೆ ಅಂತ. 14 ಕಿಲೋಮೀಟ್ರ್ ಅಂತೂ ಇರುತ್ತೆ ಡ್ರಾಪು. ಇವಾಗ ಪಿಕಪ್ ಬಂದು 1 ಕಿಲೋಮೀಟ್ರ್ ಇದೆ ಕರೆಕ್ಟಾಗಿ. 3 ಮಿನಿಟ್ಸಲ್ಲಿ ಪಿಕಪ್ ಮಾಡೋಣ ಅಂದವೆ. ಫಸ್ಟು ಮೆಜೆಸ್ಟಿಕಲ್ಲಿ ಪಾರ್ಸಲ್ ಹಾಕ್ಬಿಟ್ಟು ಆಮೇಲೆ ನಾವು ಇವಾಗ ಇದು ಜಯನಗರ ಹೋಗಬೇಕು. ಜಯನಗರಕ್ಕೆ ಆರ್ಡ್ರ್ ಎತ್ಕೊಂಡಿರೋದು 162 ರೂಪೀಸು. ಓಕೆ, ಹೇಳ್ತೀನಿ ರೀ ಹೆಸರು. ಅಬ್ಬಾಸಾ? ಅಬ್ಬಾಸ್. ಓಕೆ, ಒಂದು ನಿಮಿಷ. ಪೋರ್ಟರಲ್ಲ ಇದು, ರ್ಯಾಪಿಡೋ ಬುಕ್ ಮಾಡಿದ್ದಾರೆ. ಹಾಂ, ಫೋಟೋ ಡಾಕ್ಯುಮೆಂಟ್ ಇದೆ. ಓಕೆ, ಇದು OTP ಬಂದಿರುತ್ತೆ ನೋಡಿ ಸರ್ ನಿಮಗೆ. ಇದು ಮೆಸೇಜಲ್ಲಿ ಬಂದಿರುತ್ತೆ, ನಾರ್ಮಲ್ ರ್ಯಾಪಿಡೋ ಅಂತ ಬಂದಿರುತ್ತೆ. ನೀವು ಬುಕ್ ಮಾಡಿರೋದಾ ಅವ್ರು ಮಾಡಿರೋದು? ಹಾಂ, ಅವ್ರನ್ನೇ ಕೇಳಿ ನೋಡಿ. ಹಾಂ, ಇಲ್ಲ ಡಿಕ್ಕಿಗೆ ಹಾಕೊಳ್ತು. ಹಲೋ, ಇದು OTP ಹೇಳಿ. 9677. ಸೇಮ್ ಅದೇ ಟೈಪ್ ಹಾಕಿ ಆದಮೇಲೆ ಒಂಚೂರು 9677. ಇಲ್ಲ ಆಗ್ತಾ ಇಲ್ಲ. ಇಲ್ಲ, ಪಿಕಪ್ ಹೋಗಿಟ್ಟು OTP ಆಗ್ತಿಲ್ಲ. ಪಿಕ್ 6236 ಅಂತ. ಹ್ಞೂ, ಅವ್ರ ನಂಬರ್ ಹೇಳ್ಬಿಡಿ, ಆಮೇಲೆ ಮಾತಾಡೋದು. ಅವ್ರು ನಮ್ಮ ನಂಬರ್ ತೊಗೊಂಬಿಡಿ. ಬ್ಲಾಕ್ ಆಗಿಬಿಟ್ರೆ ಏನು ಗಟ್ಟಿ ಇಲ್ಲ ಸೀಟು, ಎಲ್ಲ ಕೀ ಇಲ್ವಲ್ಲ, ಕೀಲೆಸ್ ಇದು ಕಷ್ಟ. ಓಕೆ, ಪಿಕಪ್ ಆಯ್ತು. ಇದು ಆರ್ಡರು 162 ರೂಪೀಸ್ ತೋರಿಸಿ. ಏನು ಸರ್? ಸರ್ 57 ಸೆಕೆಂಡ್ ಮಿನಿಟು, 1 ಅವರ್ ಆಗುತ್ತೆ. ಓಕೆ, ಅಲ್ಲೇ ಹೋಗ್ತೀನಿ ಅಂತ ಸೆಕೆಂಡ್ ಅಂತ ಇದ್ದೀನಿ. ಇಲ್ಲ, 15 ಕಿಲೋಮೀಟರ್ಸು, 15 ಕಿಲೋಮೀಟ್ರ್ ಇದೆ. ಹಾಂ, ಜಯನಗರ. ಓಕೆ, ಓಕೆ ಗುರು, ಪಿಕಪ್ ಆಯಿತು. ಕೊನೆಗೂ 162 ರೂಪಾಯಿ ಕೊಟ್ಟಿದ್ದಾನೆ 15 ಕಿಲೋಮೀಟ್ರಿಗೆ. ಕಮ್ಮಿ ಆಯಿತು ಗುರು ಕಿಲೋಮೀಟ್ರಿಗೆ. ಪೋರ್ಟರಲ್ಲಾಗಿದ್ದರೆ ಇದು 200 ರೂಪಾಯಿ ಮೇಲೆ ಹೋಗ್ತಿತ್ತು. ಏನು ಮಾಡೋಕ್ಕಾಗಲ್ಲ, ಎರಡರಲ್ಲಿ ಒಂದು ಯಾವ್ದಾದ್ರು ಮಾಡಬೇಕಲ್ಲ ಅರ್ನಿಂಗ್ಸು, ಇಲ್ಲಾಂದರೆ ಅರ್ನಿಂಗ್ಸ್ ಕಮ್ಮಿ ಆಗೋಗುತ್ತೆ. ಮತ್ತು ಒಂದು ವಾರದಿಂದ ಏನೂ ಕೂಡ ಅರ್ನಿಂಗ್ಸ್ ಇಲ್ಲವೇ ಇಲ್ಲ. 200-300 ಆ ಥರನೇ ಕೂಡ ಅರ್ನಿಂಗ್ಸ್ ಆಗ್ತಾಯಿದೆ. 500 ಮಾಡ್ತಿದ್ದವನು 200-300ಕ್ಕೆ ಬಂದುಬಿಟ್ಟಿದ್ದೀನಿ. ಆವಾಗ ಟಾರ್ಗೆಟ್ ಮಿಸ್ ಆದಾಗ ಏನು ಅನಿಸುತ್ತೆ, ಏನೋ ಕಳ್ಕೊಂಡಿದ್ದೀನಿ ಅನ್ನೋ ಥರ ಫೀಲ್ ಆಗಿಬಿಡುತ್ತೆ.
ಅದಕ್ಕೆ ಆ ಫೀಲ್ನ ಹೊರ್ಗಾಕಬೇಕು ಅಂದರೆ ಅರ್ನಿಂಗ್ಸ್ ಮಾಡ್ಕೋಬೇಕು. 500 ರೂಪಾಯಿವರೆಗೂ ಅರ್ನಿಂಗ್ಸ್ ಮಾಡೋವರೆಗೂ ಸಮಾಧಾನ ಪಡಬಾರ್ದು. ಇವಾಗ ಮಲ್ಲೇಶ್ವರಂ ಹತ್ರ ಇದ್ದೀನಿ. ಆಲ್ಮೋಸ್ಟ್ ಆಲು ಒಂದು 5 ಕಿಲೋಮೀಟ್ರ್ ಬಂದಿದ್ದೀನಿ. ಒಂದು ಆರ್ಡ್ರು ಕೂಡ ಇಲ್ಲ ಪೋರ್ಟರಲ್ಲಿ ಒಂದು ಆರ್ಡ್ರ್ ಎತ್ಕೊಂಡು ಹೋಗೋಣ, 2 ಆರ್ಡ್ರ್ ಆಗೋಗುತ್ತೆ ಅಂತ ಅಂದ್ಕೊಂಡೆ. ನೋಡಿ ಇವಾಗ ಬರ್ತಾಯಿದೆ, ರಾಮಮೂರ್ತಿ ನಗರ ಕಡೆಗೆ ಬೀಳ್ತಾಯಿದೆ. ನಾನು ಹೋಗ್ತಾ ಇರೋದು ಜಯನಗರ ಕಡೆಗೆ. ಮತ್ತು ಇಲ್ಲಿ ನೋಡಿ ಸ್ಕಿಪ್ ಮಾಡೋ ಆಪ್ಷನು, ಇವಾಗ ಸ್ಕಿಪ್ ಮಾಡ್ಕೋಬೋದು ಆರಾಮಾಗಿ ಈಸಿಯಾಗಿ. ಇದೊಂದು ಆಪ್ಷನ್ ಕೊಟ್ಟಿದ್ದು ಒಳ್ಳೇದಾಯಿತು ಗುರು, ಪೋರ್ಟರಲ್ಲಿ ಸ್ಕಿಪ್ ಮಾಡೋ ಆಪ್ಷನು. ನೋಡಿ ಒಂದು ಆರ್ಡ್ರು ಕೂಡ ಇಲ್ಲ ಅಂತ ಅಂದ ತಕ್ಷಣ ಇವಾಗ ಆರ್ಡ್ರ್ ಬಂತು. ರಾಮಮೂರ್ತಿ ನಗರ ಕಡೆಗೆ ಆರ್ಡ್ರ್ ಬರ್ತಾಯಿದೆ. ಆ ಕಡೆಗೆ ಹೋಗಿ ಕೊಟ್ಬಿಟ್ಟು ನಾನು ಜಯನಗರಕ್ಕೆ ಹೋಗೋದು ಯಾವಾಗ ಹೇಳಿ ಅಲ್ವಾ. ಬ್ಯಾಟ್ರಿ ಕೂಡ ಒಂದು 40% ಇದೆ ಅಷ್ಟೇ. ಇವಾಗ ಮೆಜೆಸ್ಟಿಕ್ ಬಂದಿದ್ದೀನಿ. ನಮ್ಮ ಕಂಪ್ನಿದೊಂದು ಪಾರ್ಸಲ್ ಹಾಕೋದಿತ್ತು, ಟೀ ಶರ್ಟ್ಸು. ಇದು ಚಿಕ್ಕಮಂಗ್ಳೂರಿಗೆ ಹೋಗ್ತಾ ಇರೋದು. ಚಿಕ್ಕಮಂಗ್ಳೂರಲ್ಲಿ ಒಬ್ಬರು ಕಸ್ಟಮರ್ ತಗೊಳ್ತಾರೆ ರೆಗ್ಯುಲರು ನಮ್ಮದು ಟೀ ಶರ್ಟ್ಸ್ ಎಲ್ಲ, ಅವ್ರಿಗೆ ಬುಕ್ ಮಾಡ್ತಾ ಇರೋದು. ಇದರಲ್ಲಿ ಒಂದು 10 ಟೀ ಶರ್ಟ್ಸ್ ಇದೆ ಅವ್ರ ಕಂಪ್ನಿ ಹೆಸರಲ್ಲಿ. ಇದನ್ನು ಪಾರ್ಸಲ್ ಹಾಕ್ಕೊಳ್ಳೋಣ ಇಲ್ಲಿ ಕಾವೇರಿ ಮೆಜೆಸ್ಟಿಕ್ಕಲ್ಲಿ. ನೋಡಿ ಗುರು, ಇಲ್ಲಿ ಬಂದಮೇಲೆ ಆರ್ಡ್ರ್ ಬೀಳ್ತಾಯಿದೆ. ಪೋರ್ಟರ್ ಒಂದು ಸ್ವಲ್ಪ ಸೈಲೆಂಟ್ ಮಾಡ್ಬಿಡೋಣ ಸ್ವಲ್ಪ ಹೊತ್ತು. ಸರ್ ನಂಬರು ಇವತ್ತು ಹೋಗುತ್ತಾ? ಒಂದು ಕಾಲ್. ಥ್ಯಾಂಕ್ ಯು ಸರ್. ಓಕೆ, ಪಾರ್ಸಲ್ ಹಾಕಾಯ್ತಿದ್ದು 5 ನಿಮಿಷ ಕೆಲಸ ಇದು. ನಾಳೆ ಹೋಗಿ ರೀಚ್ ಆಗಿಬಿಡುತ್ತೆ ಕಸ್ಟಮರ್ಗೆ. 100 ರೂಪಾಯಿ ನೋಡಿ ಆ ಬಂಡಲ್ಗೆ. ಇದನ್ನು ವಾಟ್ಸಪ್ಪಲ್ಲಿ ಅಪ್ಡೇಟ್ ಮಾಡಿಬಿಡೋಣ. ನಮ್ಮದು ಟಾಸ್ಕ್ ಅಂತ ಗ್ರೂಪ್ ಇರುತ್ತೆ, ಆ ಟಾಸ್ಕ್ ಗ್ರೂಪ್ಗೆ ಹಾಕ್ಬಿಟ್ರೆ ಅವರು ಕಸ್ಟಮರಿಗೆ ಕಳಿಸ್ಕೊಳ್ತಾರೆ. ಓಕೆ, ಎಲ್ಲರೂ ಕಳಿಸಾಯಿತು. ಇವಾಗ ನೆಕ್ಸ್ಟು ನಾವು ಜಯನಗರಕ್ಕೆ ಹೊರಡೋಣ. ನಾನಿವಾಗ ಕಾಟನ್ ಪೇಟೆ ಮೇನ್ ರೋಡಲ್ಲಿ ಹೋಗ್ತಾಯಿದ್ದೀನಿ. ಇಲ್ಲಿ ಆಲ್ಮೋಸ್ಟ್ ಒಂದು 5-6 ಆರ್ಡ್ರು ಬಂತು. ಎಲ್ಲ ಬಂದು ಬೇರೆ ಬೇರೆ ಏರಿಯಾಗೆ ಬೀಳ್ತಾಯಿದೆ ಆರ್ಡ್ರು ಪೋರ್ಟರಲ್ಲಿ. ಮತ್ತು ಬ್ಯಾಕ್ ಟು ಬ್ಯಾಕ್ ಆರ್ಡ್ರು ಬರುತ್ತೆ ಗುರು ಇಲ್ಲೆಲ್ಲ. ಮತ್ತು ಇವಾಗ ಒಂದು ಸ್ವಲ್ಪ ಸೈಲೆಂಟ್ ಆಗಿದೆ ಇವಾಗ 1 ನಿಮಿಷದಿಂದ. ಅದಕ್ಕೆ ಮುಂಚೆ 5-6 ಆರ್ಡ್ರು ಕಂಟಿನ್ಯೂಸ್ ಆಗಿ ಬಂತು. ಎಲ್ಲ ಸ್ಕಿಪ್ ಮಾಡಿದೆ. ಎಲ್ಲ KR ಪುರ, ಇಂದಿರಾನಗರ, ಜಾಲಹಳ್ಳಿ ಆ ಕಡೆಗೆ ಬರ್ತಾಯಿದೆ. ಮತ್ತು ನೋಡಿ ಇಲ್ಲಿ ರಾಜನಗರ ಕಡೆಗೆ ಬರ್ತಾಯಿದೆ. ನಾನು ಹೋಗ್ಬೇಕಾಗಿರೋದು ಜಯನಗರ ಕಡೆ. ನೋಡಿ ಅದೃಷ್ಟ ಚೆನ್ನಾಗಿದ್ದರೆ ಮಾತ್ರ ನಮಗೆ ನಾವು ಹೋಗೋ ಏರಿಯಾ ಕಡೆಗೆ ಸಿಗೋದು. ಎಲ್ಲ ದಿವಸನೂ ಕೂಡ ಸಿಗೋಲ್ಲ. ನೋಡಿ ಈ ಏರಿಯಾ ಬಿಟ್ಟು ಒಂದು ಸ್ವಲ್ಪ ಮುಂದೆ ಹೊರಗಡೆ ಹೋಗ್ತೀನಿ ಅಂದ್ಕೊಳ್ಳಿ, ಆವಾಗ ಆರ್ಡ್ರ್ ಬರುತ್ತೆ ಜಯನಗರ ಕಡೆಗೆ. ಮತ್ತೆ ಪಿಕಪ್ಪಿಗೆ ಬರೋಕ್ಕೆ ಅರ್ಧ ಗಂಟೆ ಆಗೋಗುತ್ತೆ ಈ ಏರಿಯಾಗಳಲ್ಲಿ. ಯಾಕಂದರೆ ಈ ಕಾಟನ್ ಪೇಟೆ, ಗುಡ್ ಸೈಡ್ ರೋಡ್ಗಳಲ್ಲೆಲ್ಲ ಟ್ರಾಫಿಕ್ ತುಂಬ ಅಂದರೆ ತುಂಬ ಜಾಸ್ತಿ ಇರುತ್ತೆ. ಒಂದೊಂದು ಹೆಜ್ಜೆನೇ ಹೋಗಬೇಕು. ಇರೋದು 1.5 ಕಿಲೋಮೀಟ್ರ್ ಡಿಸ್ಟೆನ್ಸ್ ಅಷ್ಟೇ ಈ ಕಾಟನ್ ಪೇಟೆ ರೋಡು. ಆದರೆ ಕ್ರಾಸ್ ಮಾಡುವಷ್ಟರಲ್ಲಿ 15 ನಿಮಿಷದಿಂದ 20 ನಿಮಿಷ ಆಗೋಗುತ್ತೆ. ಏನಾದ್ರು ಒಂದು ಬಸ್ ನಿಂತ್ಕೊಳ್ತು ಅಂತ ಅಂದ್ಕೊಳ್ಳಿ, ಇಡೀ ಡೇ ಎಲ್ಲ ಇಲ್ಲೇ ವೇಸ್ಟ್ ಆಗಿಬಿಡುತ್ತೆ. ಆ ಥರ ರೋಡು ಗುರು ಇದು. ಮತ್ತು ಇಲ್ಲೆಲ್ಲ BMTC ಬಸ್ಗಳನ್ನೆಲ್ಲ ಬ್ಯಾನ್ ಮಾಡಿಬಿಟ್ಟಿದ್ದಾರೆ, ಈ ಕಡೆ ಬರದೇ ಇರೋ ಹಂಗೆ ಮಾಡಿಬಿಟ್ಟಿದ್ದಾರೆ. ಮೊದಲು BMTC ಬಸ್ಗಳೇ ಅರ್ಧ ಟ್ರಾಫಿಕ್ ಮಾಡಿಬಿಡ್ತಿತ್ತು ಇಲ್ಲಿ. ಆದ್ರೂ ಕೂಡ ಟ್ರಾಫಿಕ್ ಜಾಸ್ತಿ ಇದೆ ಇಲ್ಲಿ. BMTC ಎಲ್ಲ ಬಸ್ಸೆಲ್ಲ ಬರುವಂಗಿಲ್ಲ. ಮೊದಲೆಲ್ಲ BMTC ಬಸ್ ಎಲ್ಲ ಕೆಂಗೇರಿ ಕಡೆಗೆ ಹೋಗೋ ರೂಟ್ಗಳು ಮತ್ತು ಬಿಡದಿಗೆ ಹೋಗೋ ರೂಟು ಬಸ್ಗಳೆಲ್ಲ ಇದೇ ಕಡೆ ಎಲ್ಲ ಬರ್ತಾಯಿದ್ದೋ, ಅವನ್ನೇ ಇವಾಗ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ಇವಾಗ ಏನಿದ್ರು ಅವು ಕಾರ್ಪೊರೇಷನ್ ಸಿಗ್ನಲ್ಸು ಅಲ್ಲೆಲ್ಲ ಸುತ್ತ ಹಾಕ್ಕೊಂಡು ಬರಬೇಕು. ಈ ರೋಡಲ್ಲಿ ಕಾಟನ್ ಪೇಟೆ ರೋಡಲ್ಲಿ ಚಾಮರಾಜಪೇಟೆಗೆ ಬೇಗ ರೀಚ್ ಆಗಿಬಿಡ್ತಿದ್ರು. ಇವಾಗ ಸುತ್ತ ಹಾಕ್ಕೊಂಡು ಬರಬೇಕು. ಬಸ್ಸಲ್ಲಿ ಬರೋರು ಆರಾಮಾಗಿ ನಿದ್ದೆನೇ ಹೊಡೆದ್ಬಿಡ್ಬೋದು 1 ಅವರು. ಮೈಸೂರು ಸರ್ಕಲ್ ಬರುವಷ್ಟರಲ್ಲಿ, ಮೆಜೆಸ್ಟಿಕ್ಕಿಂದ ಮೈಸೂರು ಸರ್ಕಲ್ ಬರುವಷ್ಟರಲ್ಲಿ ಅಷ್ಟು ಡಿಸ್ಟೆನ್ಸ್ ಆಗೋಗುತ್ತೆ ಅಂತಲ್ಲ, ಟ್ರಾಫಿಕ್ ಆಗೋಗುತ್ತೆ. ಡಿಸ್ಟೆನ್ಸ್ ಕಮ್ಮಿನೇ, ಟ್ರಾಫಿಕ್ ಜಾಸ್ತಿ. ಕರೆಕ್ಟಾಗಿ ಇವಾಗ ಜಯನಗರ ಬಂದಿದ್ದೀನಿ. 4th ಫ್ಲೋರ್ಗೆ ಬನ್ನಿ ಅಂತ ಹೇಳ್ತಾ ಇದ್ದಾರೆ. ಕಾಲ್ ಮಾಡಿದ್ದೆ ಕಸ್ಟಮರ್ಗೆ, ಇಲ್ಲೇ ಲೊಕೇಶನ್ ತೋರಿಸ್ತಾ ಇದೆ.
1.25 ಅವರ್ ಆಯಿತು ಗುರು ಇಲ್ಲಿ ಬರುವಷ್ಟರಲ್ಲಿ. 1/4 ಗಂಟೆ ಲೇಟ್ ಆಯಿತು ನೋಡಿ. ಪಾರ್ಕಿಂಗು ಕೂಡ ಇಲ್ಲಿ ಸರಿಯಾಗಿಲ್ಲ. ಪಾರ್ಕಿಂಗ್ ನೋಡಿ ಎಲ್ಲಿ ಮಾಡಿದ್ದಾರೆ, ಮೇಲ್ಗಡೆ ಮಾಡಿದ್ದಾರೆ. ಪಾರ್ಕಿಂಗ್ ಮಾಡಿ ಹೋಗಿ ಡ್ರಾಪ್ ಮಾಡೋಣ. ಕರೆಕ್ಟಾಗಿ 6:50 ಆಯಿತು ಟೈಮು. 4th ಫ್ಲೋರ್. ಪೇಮೆಂಟ್ ಹಾಂ, ಪೇಮೆಂಟ್ ಮಾಡಿದ್ರೆ ಕೊಡೋದು. 162 ರೂಪಾಯಿ ಮಾತ್ರ. ಕ್ಯಾಮ್ರಾ OTP ಹೇಳಬೇಕು, ಪೇಮೆಂಟ್ ಕೊಡಬೇಕು. ನೀವು ಡ್ರಾಪ್ ಮಾಡುವ ಸ್ಥಳ ತಲುಪಿದ್ದೀರಿ. ಕಸ್ಟಮರ್ ಮನೆ ಬಾಗಿಲಿಗೆ ಹೋಗಿ ಪಾರ್ಸಲ್ ಡೆಲಿವರಿ ಮಾಡಿ ಮತ್ತು ಅವರ ಬಳಿ ಎಕ್ಸ್ಟ್ರಾ ದುಡ್ಡು ಕೇಳ. ರ್ಯಾಪಿಡೋ. ನೋಡಿ ಸರ್. रमेश भाई आता है? अच्छा भाई, क्या भाई 50 kg आपको इतना टेंशन? ಓಕೆ, ಡೆಲಿವರಿ ಆಯಿತು. 162 ಪೇಮೆಂಟ್ ಮಾಡಿದ್ರು. ಇವತ್ತು ಅರ್ನಿಂಗ್ಸ್ ಮಾಡೋಕ್ಕಾಗಿದ್ದು ಇಷ್ಟೇ ಗುರು, ಯಾಕಂದರೆ 7 ಗಂಟೆ ಆಗೋಯ್ತು ಟೈಮು. ಈಗ ಹೋಗ್ತಾ ಮನೆಗೆ ಏನಾದ್ರು ಆರ್ಡ್ರ್ ಸಿಕ್ಕಿದ್ರೆ ಸಿಕ್ತಂಗೆ ಒಂದು 40-50 ರೂಪಾಯಿ ಆರ್ಡ್ರ್ ಸಿಗ್ಬೋದು. ನೋಡೋಣ, ನಾನು ಒಂದು 100 ರೂಪಾಯಿ ಆರ್ಡ್ರ್ ಸಿಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಓಕೆ ಫ್ರೆಂಡ್ಸ್, ಇವತ್ತಿನ ವೀಡಿಯೋ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಇವತ್ತಿನ ಅರ್ನಿಂಗ್ಸ್ ಬಂದು ರ್ಯಾಪಿಡೋದಲ್ಲಿ 162 ರುಪೀಸ್ ಅರ್ನಿಂಗ್ಸ್, ಅದು ಪಾರ್ಸಲ್ ಆರ್ಡ್ರ್ ಮಾಡಿದ್ದೀನಿ. ಇವತ್ತು ಕಮ್ಮಿ ಅಂದರೆ ಕಮ್ಮಿ ಅರ್ನಿಂಗ್ಸು. ಇದೇ ಥರ ಆಗ್ತಾಯಿದೆ ಈ ವಾರದಲ್ಲಿ. ಯಾಕೋ ಅರ್ನಿಂಗ್ಸೇ ಮಾಡೋಕ್ಕಾಗ್ತಾಯಿಲ್ಲ. ರ್ಯಾಪಿಡೋದಲ್ಲಿ, ಪೋರ್ಟರಲ್ಲಿ ಎಲ್ಲರಿಗೂ ಕೂಡ ಕಮ್ಮಿ ಅಂದರೆ ಕಮ್ಮಿ ಅರ್ನಿಂಗ್ಸ್ ಆಗಿದೆ. ಇವತ್ತು ಬಂದು ಗುರುವಾರ, ಇವತ್ತೂ ಕೂಡ ಕಮ್ಮಿ ಅರ್ನಿಂಗ್ಸ್ ಆಗಿದೆ. ಏನೂ ಮಾಡೋಕ್ಕಾಗಲ್ಲ. ಎಲ್ಲ ತಿಂಗಳು ಎಲ್ಲ ದಿನವೂ ಒಂದೇ ಥರ ಇರೋಲ್ಲ. ಡೆಲಿವರಿ ಬಾಯ್ಸಲ್ಲಿ ಇದೆ ಮೇನ್ ಫಾಲ್ಟು. ಪಾರ್ಟ್ ಟೈಮಲ್ಲಿ ಮಾಡೋಲಾಗಲಿ, ಫುಲ್ ಟೈಮಲ್ಲಿ ಮಾಡೋರಾಗಲಿ ಸ್ವಲ್ಪ ಟೈಮ್ ನೋಡ್ಕೊಂಡು ಮಾಡಬೇಕಾಗುತ್ತೆ. ಕೆಲವೊಂದು ಟೈಮಲ್ಲಿ ಆರ್ಡ್ರುಗಳು ಚೆನ್ನಾಗಿ ಸಿಗ್ತವೆ, ಕೆಲವೊಂದು ಟೈಮಲ್ಲಿ ಆರ್ಡ್ರುಗಳು ಸಿಗೋದೇ ಇಲ್ಲ. ಈ ಥರ ಎಲ್ಲ ಆಗುತ್ತೆ. ಇವಾಗ ಆರ್ಡ್ರ್ ಸಿಗ್ತಾ ಇದೆ, ನಾನು ಹೋಗೋ ಏರಿಯಾ ಕಡೆಗೆ ಆರ್ಡ್ರ್ ಸಿಗ್ತಾಯಿಲ್ಲ. ನಾನು ರ್ಯಾಂಡಮಾಗಿ ಯಾವ ಏರಿಯಾಗಾದ್ರು ಹೋಗ್ತೀನಿ, ಎತ್ಕೊಂಡು ಮಾಡ್ತೀನಿ ಅಂದರೆ ಒಳ್ಳೆ ಅರ್ನಿಂಗ್ಸ್ ಮಾಡ್ಬೋದು ರ್ಯಾಪಿಡೋದಲ್ಲಾಗಲಿ, ಪೋರ್ಟರಲ್ಲಾಗಲಿ. ಆದರೆ ಗಾಡಿನೂ ಕೂಡ ಅದೇ ಥರ ಸಪೋರ್ಟ್ ಮಾಡಬೇಕಾಗುತ್ತೆ. ಯಾಕಂದರೆ ನಂದು ಎಲೆಕ್ಟ್ರಿಕ್ ಗಾಡಿ ಇರೋದ್ರಿಂದ ಯಾವ ಏರಿಯಾ ನೋಡಿದ್ರೂ ಎತ್ಕೊಂಡು ಹೋಗೋಕ್ಕಾಗಲ್ಲ. ಏರಿಯಾ ನೋಡಿಕೊಂಡು ಎತ್ಕೊಂಡು ಹೋಗ್ಬೇಕಾಗುತ್ತೆ. ಯಾಕಂದರೆ ನಾನು ಅಲ್ಲಿಂದ ರಿಟರ್ನ್ ಬರ್ತೀನ ಅನ್ನೋ ಗ್ಯಾರಂಟಿ ಇಟ್ಕೊಂಡು ಹೋಗ್ಬೇಕಾಗುತ್ತೆ. ಅದಕ್ಕೋಸ್ಕರ ಎಲೆಕ್ಟ್ರಿಕ್ ಗಾಡಿ ಯಾರಿಗೆ ಇರ್ತೀರೋ ಅವರು ಆಲ್ಮೋಸ್ಟ್ ಅಲ್ಲಿ ನೋಡಿಕೊಂಡು ಡೆಲಿವರಿ ಮಾಡೋ ಫೀಲ್ಡಿಗೆ ಬಂದರೆ ನೋಡ್ಕೊಂಡು ಮಾಡಿ. ಬರೋದು ದೊಡ್ಡದಲ್ಲ, ಯಾಕಂದರೆ ಅದಕ್ಕಾಗೋ ಒಂದು ಫೆಸಿಲಿಟಿ ಇನ್ನೂ ಕೂಡ ಅಪ್ಡೇಟ್ ಆಗಿಲ್ಲ. ಓಲಾ ಆಗಲಿ, ಏತರ್ ಆಗಲಿ, TVS ಆಗಲಿ, ಎಲ್ಲ ಗಾಡಿನೂ ಕೂಡ ಎಲೆಕ್ಟ್ರಿಕ್ ಗಾಡಿಗಳದ್ದು ಇನ್ನೂ ಸ್ವಲ್ಪ ಅಪ್ಡೇಟ್ ಆಗಬೇಕು. ಎಲೆಕ್ಟ್ರಿಕ್ ಸರ್ವಿಸ್ ಸ್ಟೇಷನ್ಗಳು ಮತ್ತು ಎಲೆಕ್ಟ್ರಿಕ್ ಚಾರ್ಜಿಂಗ್ ಸ್ಟೇಷನ್ಗಳು ಜಾಸ್ತಿ ಆಗಬೇಕು. ಆವಾಗ ನಾವು ಒಂದು ಸ್ವಲ್ಪ ಮಾಡೋಕ್ಕೂ ಕೂಡ ಧೈರ್ಯ ಬರುತ್ತೆ ಆರ್ಡ್ರುಗಳು. ಯಾಕಂದರೆ ಅಲ್ಲೊಂದು ಇಲ್ಲೊಂದು ಚಾರ್ಜಿಂಗ್ ಪಾಯಿಂಟ್ ಇರೋದ್ರಿಂದ ನಮಗೆ ಆರ್ಡ್ರುಗಳು ಮಾಡೋಕ್ಕೆ ಕಷ್ಟ ಆಗೋಗುತ್ತೆ. ಮತ್ತು ಎಕ್ಸ್ಪೆಷಲಿ ಓಲಾದಲ್ಲಿ ಫಾಸ್ಟ್ ಚಾರ್ಜಿಂಗ್ ಸರ್ವಿಸ್ ಎಲ್ಲ ಕಡೆಯೂ ಕೂಡ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ಕೆಲವೊಂದು ಕಡೆ ಬೇರೆ ಥರ್ಡ್ ಪಾರ್ಟಿ ಕಂಪ್ನಿಗಳು ಮಾಡ್ತಾಯಿದ್ದಾವೆ. ಅದರಲ್ಲಿ ಚಾರ್ಜ್ ಹಾಕಿದ್ರೆ ಬ್ಯಾಟ್ರಿ ಗ್ಯಾರಂಟಿ ಸಿಗಲ್ಲ ಗುರು. ಅದಕ್ಕೋಸ್ಕರ ನಾನು ಅದರಲ್ಲಿ ಮಾಡ್ತಾಯಿಲ್ಲ, ಚಾರ್ಜಿಂಗ್ ಹಾಕ್ಕೊಳ್ತಾಯಿಲ್ಲ ಫಾಸ್ಟ್ ಚಾರ್ಜರಲ್ಲಿ. ಇನ್ನು ನಾರ್ಮಲ್ ಚಾರ್ಜರೆಲ್ಲ ಇದೆ ಗೊತ್ತಲ್ಲ. ನಾರ್ಮಲ್ ಚಾರ್ಜರಲ್ಲಿ ಏನಾದ್ರು ಚಾರ್ಜ್ ಹಾಕಿದ್ರೆ ಕಮ್ಮಿ ಅಂದರೆ 2 ಅವರ್ ಬೇಕಾಗುತ್ತೆ ಒಂದು 30-35% ಚಾರ್ಜ್ ಮಾಡ್ಕೊಳ್ಳೋಕ್ಕೆ. ಆ ಚಾರ್ಜಲ್ಲಿ ಎಷ್ಟು ಅಂತ ಓಡಾಡೋಕ್ಕಾಗುತ್ತೆ ಹೇಳಿ. ಅದಕ್ಕೋಸ್ಕರ ಡೈಲಿ ನಾನು ಓಡಾಡ್ತಾ ಇರೋದೇ ನೋಡಿ 80ರಿಂದ 100 ಕಿಲೋಮೀಟ್ರ್ ಅಷ್ಟೇ. ಇವತ್ತು ಮನೆಗೆ ಹೋಗೋಷ್ಟರಲ್ಲಿ 80 ಕಿಲೋಮೀಟ್ರ್ ಆಗುತ್ತೆ. ಇಷ್ಟೇ ಇವತ್ತಿನ ಅರ್ನಿಂಗ್ಸು. 162 ರುಪೀಸ್ ಅರ್ನಿಂಗ್ಸ್ ಆಗಿದೆ. ಇನ್ಮೇಲೆ ಡೈಲಿ ವ್ಲಾಗ್ನ ಶುರು ಮಾಡ್ಕೊಳ್ತೀನಿ. ಡೈಲಿ ಎಷ್ಟಾಗುತ್ತೆ ಅಷ್ಟು ವೀಡಿಯೋ ಮಾಡಿ ಹಾಕ್ತೀನಿ. ಎಷ್ಟು ಅರ್ನಿಂಗ್ಸ್ ಆಗುತ್ತೆ ಅದನ್ನೆಲ್ಲ ಅಪ್ಡೇಟ್ ಮಾಡ್ತೀನಿ. ಮತ್ತು ರ್ಯಾಪಿಡೋ, ಓಲಾ, ಊಬರು ಮತ್ತು ಪೋರ್ಟರು ಇವು ಎಲ್ಲ ಬಗ್ಗೆ ಏನಾದ್ರು ಹೊಸ ಅಪ್ಡೇಟ್ ಬಂದರೆ ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ಇವತ್ತಿನ ಹೊಸ ಅಪ್ಡೇಟ್ಗಳನ್ನ ತಿಳಿಸ್ಕೊಟ್ಟಿದ್ದೀನಿ ನೋಡಿ. ಅದೇ ಥರ ಅಪ್ಡೇಟ್ಗಳು ಬಂದರೆ ತಿಳಿಸ್ಕೊಡ್ತೀನಿ. ಲಾಸ್ಟ್ ವೀಡಿಯೋ ಕೂಡ ಮಾಡಾಕಿದ್ದೀನಿ ನೋಡಿ. ರಿವಾರ್ಡ್ಸ್ದು ರ್ಯಾಪಿಡೋದಲ್ಲಿ ರಿವಾರ್ಡ್ಸ್ ಅಂತ ಒಂದು ಆಪ್ಷನ್ ಬಂದಿತ್ತಲ್ಲ, ರಿವಾರ್ಡ್ಸ್ ಅಂತ ಅದನ್ನು ಕೂಡ ವೀಡಿಯೋ ನೋಡಿ. ಚೆನ್ನಾಗಿದೆ. ನೀವು ಕೂಡ ಈಸಿಯಾಗಿ ಗಾಡಿಗಳ ನಂಬರ್ಗಳು ಹಾಕ್ಕೊಂಡು ಒಂದು 10 ರೂಪಾಯಿ 20 ರೂಪಾಯಿ ಅರ್ನಿಂಗ್ಸ್ ಮಾಡ್ಕೋಬೋದು. ಓಕೆ, ಇದೇ ಥರ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ನಾಳೆ ಒಂದು ಹೊಸ ವೀಡಿಯೋದಲ್ಲಿ ನಿಮಗೆ ಸಿಗ್ತೀನಿ. ನಾಳೆ ಒಂದು ಹೊಸ ವೀಡಿಯೋ ಮಾಡೋಣ.